ಇವತ್ತಿನ ವಿಶೇಷ ಅತಿಥಿ ಸಮತಾ ಸೈನಿಕ ದಳ ಜಿಲ್ಲಾಧ್ಯಕ್ಷರಾದ ವಿಶ್ವನಾಥ್ ಪೇತ್ರಿ ಅವರು ನಮ್ಮೊಂದಿಗಿದ್ದಾರೆ. ನಮ್ಮ ಉಡುಪಿ ಜಿಲ್ಲೆಯ ಸಾಮಾಜಿಕ ಹೋರಾಟಗಳಲ್ಲಿ ಬಹಳ ಮುಂಚೂಣಿಯಲ್ಲಿ ತಮ್ಮ ಸಾಧನೆಯನ್ನು, ತಮ್ಮ ಹೋರಾಟದ ಹಾದಿಯನ್ನು ಕಂಡುಕೊಳ್ಳಬೇಕು ವಿಶ್ವನಾಥ್ ಪೇತ್ರಿ ಅವರಿಗೆ ಕಾರ್ಯಕ್ರಮ ಸ್ವಾಗತ. ಸರ್, ಇಂದಿನ ಡಾಕ್ಟರ್ BR ಅಂಬೇಡ್ಕರ್ ಅವರ 132ನೇ ಜನ್ಮದಿನಾಚರಣೆ, ಈ ಕುರಿತಾಗಿ ನಿಮ್ಮ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಜನರಿಗೆ? ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜನ್ಮ ದಿನಾಚರಣೆಯನ್ನು ಇಡೀ ರಾಜ್ಯಾದ್ಯಂತ ಸರ್ಕಾರದ ಸುತ್ತೋಲೆ ಅನ್ವಯ ಇನ್ಕ್ಲೂಡಿಂಗ್ ಸರ್ಕಾರಿ ಅಧಿಕಾರಿಗಳನ್ನು ಕೂಡ ಆಚರಿಸ್ತಾ ಇರುವಂಥದ್ದು ದೇಶದ ಮತ್ತು ರಾಜ್ಯದ ಹೆಮ್ಮೆಯ ವಿಚಾರ. ಆದರೆ ನಾವು ಅಂಬೇಡ್ಕರ್ ಜಯಂತಿಯನ್ನು ಆಚರಿಸುವುದರ ಜೊತೆಗೆ ಅವರ ವಿಚಾರಗಳನ್ನು ಸಹ ನಾವು ಅಳವಡಿಸಿಕೊಳ್ಬೇಕು. ಏನಂತ ಹೇಳಿದ್ವಿ, ಅಂಬೇಡ್ಕರ್ ಅವರು ನಮಗೆ ಕೊಟ್ಟಂಥ ವಿಚಾರ, ಅವರು ವೈಜ್ಞಾನಿಕತೆಯ ಸತ್ಯತೆಯನ್ನು ಕೊಡುವುದರ ಜೊತೆಗೆ ಸಾಮಾಜಿಕ ಸಮಾನತೆ ಮತ್ತು ರಾಜಕೀಯ ಸಮಾನತೆ ಮತ್ತು ಧಾರ್ಮಿಕ ಸಮಾನತೆ, ಇವು ಮೂರರ ಬಗ್ಗೆ ಮುಖ್ಯವಾಗಿ ಹೇಳಿರುವಂಥದ್ದು ಇವತ್ತು. ಖಂಡಿತ. ಹಾಗೆ ನಾನು ಇವತ್ತು ನಿಮ್ಮೊಂದು ಹೇಳಲಿಕ್ಕೆ ಇಷ್ಟಪಟ್ಟಿರೋ ಒಂದು ವಿಶೇಷ ವಿಚಾರ ಏನಂದರೆ, ಪ್ರಜಾಪ್ರಭುತ್ವದಲ್ಲಿ ರಾಜಕೀಯ ಹಿಂದಿನ ಪರಿಸ್ಥಿತಿ ಬಗ್ಗೆ. ಒಂದು ಕಡೆಯಲ್ಲಿ ಒಂದು ರಾಜಕೀಯ ಶಕ್ತಿಗಳು ಒಂದು ಕಡೆಯಲ್ಲಿ ಹೇಳ್ತಾರೆ ಸಂವಿಧಾನ ಬದಲಾಯಿಸಿ ಹೇಳ್ತಾರೆ, ಇನ್ನೊಂದು ಕಡೆಯಲ್ಲಿ ಹೇಳ್ತಾರೆ ಡಾಕ್ಟರ್ BR ಅಂಬೇಡ್ಕರ್ ಅವರೇ ಹೇಳಿರುವಂಥದ್ದು ಒಂದು ರಾಜಕೀಯ ಪಕ್ಷದ ಬಗ್ಗೆ ತಮ್ಮ ಅಧಿಕೃತ ಹೇಳಿಕೆಯನ್ನು ಕೊಟ್ಟಿರುವಂಥದ್ದನ್ನು ಭಾರಿ ಒಂದು ಇವತ್ತಿನ ಎಷ್ಟು ಮಟ್ಟಿಗೆ ವಾಸ್ತವತೆಯನ್ನು ಅಂದರೆ ಬರ್ನಿಂಗ್ ಹೌಸ್ ಅಂತ ಕರೆದಿರುವಂಥದ್ದು, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಗೆ? ಯಾಕಂದರೆ ಒಂದು ಕಡೆಯಲ್ಲಿ ಮನುವಾದ ಒಂದು ಕಡೆಯಲ್ಲಿದ್ದರೆ, ಇನ್ನೊಂದು ಕಡೆಯಲ್ಲಿ ಬರ್ನಿಂಗ್ ಹೌಸ್ ಅನ್ನೋದು ಕಾಂಗ್ರೆಸ್ ಬಗ್ಗೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ? ಅದೇ ಹೇಳಿದ್ದು ನಾನು ಇವತ್ತು 3 ವಿಚಾರಗಳ ಬಗ್ಗೆ ಅಂಬೇಡ್ಕರ್ ಅವರು ಹೇಳ್ತಾರೆ. ಒಂದು ಧಾರ್ಮಿಕ ಮತ್ತು ಸಾಮಾಜಿಕ ಸಮಾನತೆ ಮತ್ತು ರಾಜಕೀಯ ಸಮಾನತೆ. ಇವು ಮೂರಲ್ಲೂ ನಮಗೆ ಕಾಣ್ತಾ ಇಲ್ಲ. ಕಾಣಬೇಕಾದ್ರೆ ಇವತ್ತು ದಲಿತ ಚಳುವಳಿಯ ರಾಜಕೀಯ ಗುಲಾಮರಾಗಿದ್ದೇವೆ ವಿನಃ ರಾಜಕೀಯ ದಲಿತ ನಾಯಕರು ಇವತ್ತು ಇಲ್ಲ. ಅದು ಏಕೈಕವಾಗಿ ಬಹುಜನ ಸಮಾಜ ಪಕ್ಷ ಇರ್ಬೋದು ಅಥವಾ ಬೆರಳೆಣಿಕೆಯ ಪಕ್ಷಗಳಾದಂಥ ಅಂಬೇಡ್ಕರ್ ಅವರು ಕಟ್ಟಿದಂಥ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಇದೆ. ಇವು ಅಂಬೇಡ್ಕರ್ ಅವರ ಚಿಂತನೆಯು ಅಂದರೆ ಸ್ವತಂತ್ರ ರಾಜ್ಯಾಧಿಕಾರ ಅನ್ನುವಂಥದ್ದು ರಾಜಕೀಯ ಸಮಾನತೆಯ ಬಗ್ಗೆ ಸ್ವತಂತ್ರ ರಾಜ್ಯಾಧಿಕಾರ ಅನ್ನುವಂಥದ್ದು ತೋರ್ತದೆ. ಹಾಗಾಗಿ ಅಂಬೇಡ್ಕರ್ ಅವರು ಹೇಳಿರುವಂಥದ್ದು ಸ್ವತಂತ್ರ ರಾಜ್ಯಾಧಿಕಾರ. ಈ ಅಂಬೇಡ್ಕರ್ ಅವರು ಎಲ್ಲವನ್ನೂ ಅನುಭವಿಸಿಕೊಂಡು ಅಲ್ಲಾದ ನೋವನ್ನು ಅಂಬೇಡ್ಕರ್ ಅವರು ಹೇಳಿರುವಂಥದ್ದು. ಅಂಬೇಡ್ಕರ್ ಅವರು ಹೇಳ್ತಾರೆ, ಕೋಮುವಾದ ಅಂದರೆ ಯಾರು, ಹಿಂದುತ್ವ ಅಂದರೆ ಏನು ಅಂತ ಅಂಬೇಡ್ಕರ್ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾಕಂತ ಹೇಳಿದರೆ, ನಾವಿವತ್ತು ನಾಗರಹಾವನ್ನು ಧಾರ್ಮಿಕ ನೆಲೆಯಲ್ಲಿ ನಾವು ಪೂಜಿಸ್ತಾ ಇದ್ದೀವಿ. ಅಂದರೆ ಒಂದು ನಾಗರಹಾವು ಅದನ್ನೇ ಬರ್ತಾ ಬಿಜೆಪಿಯವರು ಆ ಕ್ಷಣದಲ್ಲಿ ಅವರು ಹೇಳಿಕೆ ಕೊಡುವ ಟೈಮಲ್ಲಿ ಬಿಜೆಪಿ ಅನ್ನುವಂಥದ್ದು ಹುಟ್ಟಿತ್ತ. ಹಾಗಾದ್ರೆ ಇದ್ದಿದ್ರೆ ಹಾಗಾದ್ರೆ ಅವ್ರನ್ನ ಮನುಸ್ಮೃತಿ ಆಧಾರದಲ್ಲಿ ಅವ್ರನ್ನ ಇದೇ ರೀತಿಯಲ್ಲಿ ಹೇಳಿಕೆ ಕೊಡ್ಬೋದಿತ್ತ, ಹೇಗೆ ಅನ್ನುವಂಥದ್ದು? ಈಗ ನಾನು ಈಗಾಗಲೇ ಹೇಳಿದಾಗೆ ನಾಗರಹಾವು ಅನ್ನುವಂಥದ್ದು ಒಂದು ಕಾಂಗ್ರೆಸ್, ಇದು ಕಾಂಗ್ರೆಸ್ ವಿಷ ಅಂತೇಳಿ ನಮ್ಮ ಶೋಷಿತ ಸಮುದಾಯ ತಿಳ್ಕೊಳ್ಳಿಲ್ಲ. ಅದು ಒಂದು ಧಾರ್ಮಿಕ ನೆಲೆಯನ್ನು ಇಟ್ಕೊಂಡು ನಾಗರಹಾವ ರೀತಿಯಲ್ಲಿ ನೋಡ್ತಾ ಇದ್ದಾರೆ. ಬಟ್ ನಮಗೆ BJP ಅನ್ನುವಂಥದ್ದು ಕನ್ನೋಡಿ ಅಂತ ಹೇಳ್ತೀರಲ್ಲ, ನೀವು ಸಂಪೂರ್ಣ ವಿಷ ಅಂತ ಹೇಳುವಂಥದ್ದು ಸ್ಪಷ್ಟ. ಹಾಗಾಗಿ ನಾವು ಜಾಗೃತರಾಗ್ತಾ ಇದ್ವಿ. ಆದರೆ ನಾಗರಹಾವಿನಲ್ಲಿ ಇದು ದೈವಿಕ, ನಮ್ಮನ್ನು ರಕ್ಷಣೆ ಮಾಡುವುದೇ ಇದೆ ಅಂತ ಹೇಳ್ಕೊಂಡು ನಾವು ಅದರೊಳಗೆ ಹೋಗ್ತೀವಿ. ಆದರೆ ಅದು ಕುಚ್ಚುಚ್ಚಿದವಾಗ ನಾವು ಸಾಯ್ತೀವಿ ಅನ್ನೋದು ನಮಗೆ ಗೊತ್ತಿಲ್ಲ. ಹಾಗಾಗಿ ಹೇಳ್ತಾ ಇರುವಂಥದ್ದು ಅಂಬೇಡ್ಕರ್ ಅವರು, ಇದು ಕಾಂಗ್ರೆಸ್ ಅನ್ನುವರು ಅರಗಿನ ಮನೆ, ಇದನ್ನು ಸುಟ್ಟು ಹೋಗ್ತಿದ್ದ. ಈಗ ಪ್ರಸ್ತುತ ನಾನು ನೋಡ್ತಾ ಇರುವಾಗ ನನ್ನ ರಾಜಕೀಯ ಚಳವಳಿಯ ಪ್ರಸ್ತುತ ಇರುವಂಥ ಒಂದು 15-20 ವರ್ಷದ ನನ್ನಲ್ಲಿ ಹೋರಾಟದಲ್ಲಿ ನಾನು ಕಾಣ್ತಾ ಇರುವುದಂತ ಹೇಳಿದರೆ, ಇವತ್ತು ಕಾಂಗ್ರೆಸ್ ಬಹುತೇಕ ಜನರನ್ನು ಇನ್ಕ್ಲೂಡಿಂಗ್ ನನಗೂ ಸೇರಿಸ್ಕೊಂಡು ರಾಜಕೀಯವಾಗಿ ಮುಂದೆ ಬರಲಿಕ್ಕೆ ಬಿಡುವುದಿಲ್ಲ. ಇವತ್ತು ಉಡುಪಿ ಜಿಲ್ಲೆಯಲ್ಲಿ ಅಂಬೇಡ್ಕರ್ ಜಯಂತಿಯನ್ನೇ ನಾನು ತಗೊಳ್ತೀನಿ. ಇವತ್ತು ಅಂಬೇಡ್ಕರ್ ಜಯಂತಿಗೆ ಇವತ್ತು ಮಾಡ್ತಕ್ಕಂಥ
ಜಯಂತಿಗಳಿಗೆ ಹಣದ ಸೋರ್ಸನ್ನು ಯಾರು ಕೊಡ್ತಾ ಇದ್ದಾರೆ ಸ್ವಾಮಿ? ಅವರು ರಾಜಕೀಯವಾಗಿ ಮುಂದೆ ಬರಬಾರಂತ ಕೆಲವು ಸೋಕಾಲ್ ನಾಯಕರುಗಳಿಗೆ ಅಂಬೇಡ್ಕರ್ ಜಯಂತಿ ಹೆಸರಲ್ಲಿ ಬಿಸ್ಕೆಟ್ಗಳನ್ನು ಬಿಸಾಕೊಂಡು ಗ್ರ್ಯಾಂಡ್ ಆಗಿ ಅಂಬೇಡ್ಕರ್ ಜಯಂತಿಯನ್ನು ಮಾಡ್ತಾ ಇರುವವರು ಎಲ್ಲಿಂದ ಸೋರ್ಸ್ ಬಂದಿದೆ? ದಲಿತರನ್ನ ರಾಜಕೀಯವಾಗಿ ಮುಂದೆ ಬರ್ಲಿಕ್ಕೆ ಬಿಡ್ತಾ ಇದ್ದಾರಾ? ಹಣ ಇಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರಲ್ಲ ಇವತ್ತು ಕಾಂಗ್ರೆಸ್ಸಿಗೆ. ಯಾಕೆ ಅವರನ್ನ ದಲಿತ ನಾಯಕರುಗಳು, ಶೋಷಣೆ ದಲಿತ ಸಂಘರ್ಷ ಸಮಿತಿಯ ನಾಯಕರುಗಳು, ಅಂಬೇಡ್ಕರ್ ವಾದಿಗಳು ಯಾಕೆ ರಥವನ್ನು, ರಾಜಕೀಯ ರಥವನ್ನು ತೆಗೆದುಕೊಂಡು ಹೋಗ್ತಾ ಇಲ್ಲ? ಇವರು ಬ್ರಹ್ಮ ರಥವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ರಾಜಕೀಯ ರಥವನ್ನು ನಾನು ಈಗಾಗಲೇ ಹೇಳಿದೆ, ಅಂಬೇಡ್ಕರ್ ಜಯಂತಿಯ ಸಂದೇಶ ಅಂತ ಹೇಳ್ತಾರೆ. ಅಂಬೇಡ್ಕರ್ ಜಯಂತಿಯ ಸಂದೇಶ ಏನು ಕೊಡ್ತಾ ಇದ್ದಾರೆ ಇವತ್ತು? ಗುಲಾಮಗಿರಿ ಅಂತ ಕೊಂಡೊಯ್ತಾ ಇದ್ದಾರೆ. ಯಾಕೆ ಅವರನ್ನು ರಾಜಕೀಯ ಅಂಬೇಡ್ಕರ್ ಅವರು ಕಟ್ಟಿದಂಥ ನಿಟ್ಟಿನಲ್ಲಿ ರಾಜಕೀಯವಾಗಿ ತಗೊಂಡು ಹೋಗ್ತಾ ಇಲ್ಲ? ಆ ಕ್ರಿಮಿನಲ್ ಮೈಂಡ್ ಮಾಡ್ತಾ ಇರುವಂಥದ್ದು ಯಾರು? ಬಿಜೆಪಿಯವರು, ಕಾಂಗ್ರೆಸ್ನವರು. ಇವತ್ತು ದಲಿತರನ್ನ ನಾಗರಾವ್ ರೀತಿ ಬಿಂಬಿಸಿಕೊಂಡು ದೇವರು ಅನ್ನುವಂಥ ರೀತಿಯಲ್ಲಿ ಬಿಂಬಿಸಿ ಸುಡ್ತಾ ಇರುವಂಥದ್ದು, ಮುಂದೆ ಬರ್ತಾ ಇರುವಂಥದ್ದು, ಧಾರ್ಮಿಕವಾಗಿ ಎದುರಿಸ್ತಾ ಇರುವಂಥದ್ದು ನಾಗರಾವಿಗೆ ನಾನು ಕಾಂಗ್ರೆಸ್ಸನ್ನು ಹೋಲಿಸಿದ್ದೇನೆ. ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು, ಕಾಂಗ್ರೆಸ್ ಒಂದು ಬರ್ನಿಂಗ್ ಹೌಸ್. ಇದು ಅಂಬೇಡ್ಕರ್ ಅವರು ಹೇಳಿದ್ದ ಮಾತು, ಇದು ಸ್ಪಷ್ಟವಾಗಿದೆ. ಹಾಗಾಗಿ ನೀವು ಹೇಳಿರ್ಬೋದು, ನೀವು ಬಿಜೆಪಿಯನ್ನು ಮತ್ತೆ ಪುನಃ ಹೇಳ್ತಾ ಇದ್ದೀರಾ. ಒಬ್ಬ ಯಾರೋ ವ್ಯಕ್ತಿ ಹೇಳಿದಂಥ ತಕ್ಷಣ ಸಂವಿಧಾನವನ್ನು, ಈ ದೇಶದ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಅಸಾಧ್ಯ. ಆರ್ಟಿಕಲ್ಗಳು ಸಾಕಷ್ಟು ತಿದ್ದುಪಡಿ ಆಗಿರ್ಬೋದು, ಬಟ್ ಕಾಂಗ್ರೆಸ್ ಸರ್ಕಾರ ಇರುವಾಗ ಸುಮಾರು 180 ಆರ್ಟಿಕಲ್ ತಿದ್ದುಪಡಿ ಆಯಿತು. ಅದೇ ರೀತಿ ಇವತ್ತು ಅವನ ಹೇಳಿಕೆ ಇರ್ಬೋದು, ಆ ವ್ಯಕ್ತಿ ಹೇಳಿಕೆ ಇರ್ಬೋದು, ಅವರನ್ನ ಆ ಪಕ್ಷ ಬೆಂಬಲಿಸ್ತಾ ಇಲ್ಲ ಅಲ್ಲ. ಮನುಸ್ಮೃತಿ ಒಪ್ಪಿಕೊಂಡಾಗ್ತೀರಾ ಬಿಜೆಪಿ ಒಂದು ಸೇರ್ಕೊಂಡು? ಮನುಸ್ಮೃತಿಯನ್ನು ಯಾವುದೇ ಕಾರಣಕ್ಕೆ ಒಪ್ಪುವುದಿಲ್ಲ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕೇಂದ್ರ ಸರ್ಕಾರದಲ್ಲಿ ಭಾಗವಾಗಿ ನೀವು ಇದ್ದೀರಾ ಅಲ್ಲಿ, ಹಾಗಾಗಿ ನಿಮ್ಗೆ ಒಂದು ರಾಜಕೀಯ ಪಕ್ಷ ಅವರು ಕೊಟ್ಟಿದ್ದಾರೆ. ಯಾಕೆ ಇದು ಮಾತು ಕಾಂಗ್ರೆಸ್ನವರು ದಲಿತ ಚಳವಳಿಗಳ ಮುಖಾಂತರ ಹೇಳ್ತಕ್ಕಂಥದ್ದು ಮಾತು. ಇವತ್ತು ಕರ್ನಾಟಕದಲ್ಲಿ ತಗೊಂಡ್ರೆ ಕುಮಾರಸ್ವಾಮಿ ಅವರು ಏನ್ ಮಾಡಿದ್ರು? ದೇವೇಗೌಡರು ಯಾಕೆ ಹೋದ್ರು ಒಪ್ಪಂದ ಮಾಡ್ಕೊಂಡ್ರು? ಹಾಗಾದ್ರೆ ಅವರು ಮನುಸ್ಮೃತಿಯನ್ನು ಆಚರಣೆ ಮಾಡ್ತಾ ಇದ್ರ? ಮನುಸ್ಮೃತಿ ಕುಮ್ಮಕ್ ಕೊಡ್ತಾ ಇದ್ರ? ಇಲ್ಲ. ನಾವು ರಾಜಕೀಯ ಶಕ್ತಿಯಾಗಿ ಬೆಳಿಬೇಕಾದ್ರೆ ಒಂದೊಂದು ಸ್ಟೆಪ್ ಹತ್ತಿ ಹೋಗ್ಬೇಕು. 509 MP ತರಲಿಕ್ಕೆ ಆಗೋದಿಲ್ಲ. ಈ ಹಿಂದೆ